ಇದು ಕೆಜಿಎಫ್ಗಿಂತಲೂ ದೊಡ್ಡದಾದ ಗಣಿ. ರಣ್ಯಾರಾವ್ ಚಿನ್ನ ಕಳ್ಳ ಸಾಗಾಟದ ಬಗ್ಗೆ ಆಳಕ್ಕಿಳಿದಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳ ಮಾಹಿತಿ ಬಿಚ್ಚಿಕೊಡ್ತಾ ಇದೆ. ದುಬೈನಿಂದ ಭಾರತಕ್ಕೆ ಚಿನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಗ್ಯಾಂಗ್ನ ಹವಾಲಾದಂಧೆ ಮತ್ತು ಇನ್ನಿತರ ವ್ಯವಹಾರಗಳು ಬಯಲಾಗ್ತಾ ಇದೆ. ದುಬೈನಿಂದ ಬ್ಯಾಂಕಾಕ್ವರೆಗೆ ಚಿನ್ನದ ಚೋರರ ಗಣಿ ಹಬ್ಬಿದ್ದು ಬಹಿರಂಗವಾಗಿದೆ. ಚಿನ್ನದ ಚೋರಿ ರಣ್ಯಾರಾವ್ ಚಿನ್ನ ಕಳ್ಳಾಟ ಸಾಗಾಟದ ಜಾಲ ಬಗೆದಂತೆ ವಿಸ್ತಾರವಾಗ್ತಿದೆ. ತಮ್ಮ ಅಕ್ರಮವನ್ನು ಮರೆಮಾಚಲು ಕೋಟಿ ಕೋಟಿ ದುಡ್ಡು ಮಾಡಲು ಭಾರಿ ಅವ್ಯವಹಾರ ಮಾಡಿದ ಮಾಹಿತಿ ತನಿಖೆ ವೇಳೆ ಬಯಲಾಗಿದೆ. ದುಬೈನಲ್ಲಿ ರಣ್ಯ ಹಾಗೂ ತರುಣ್ ಹೆಸರಲ್ಲಿ ಡೈಮಂಡ್ ಕಂಪನಿ, ಕಪ್ಪು ಹಣವನ್ನು ವೈಟ್ ಮಾಡಲು ಕಂಪನಿ ತೆರೆದಿದ್ದ ಖತರ್ನಾಕ್ಗಳು. ಇದೀಗ ಡಿಆರ್ಐ ತನಿಖೆ ವೇಳೆ ನಟಿ ರಣ್ಯಾರಾವ್ ಹಾಗೂ ತರುಣ್ ರಾಜ್ ದುಬೈನಲ್ಲಿ ಕಂಪನಿ ಹೊಂದಿರೋ ಮಾಹಿತಿ ಲಭ್ಯವಾಗಿದೆ. ವೀರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿ ಮೂಲಕ ಗೋಲ್ಡ್, ಡೈಮಂಡ್ ಹಾಗೂ ದುಬಾರಿ ವಾಚ್ಗಳನ್ನ ಮಾರಾಟ ಮಾಡಲಾಗ್ತಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಚಿನ್ನದ ದಂಧೆಯಿಂದ ಗಳಿಸಿದ್ದ ಕಪ್ಪು ಹಣವನ್ನ ವೈಟ್ ಮಾಡಲು ಆರೋಪಿಗಳು ಈ ಕಂಪನಿ ಓಪನ್ ಮಾಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದ್ದು ಹಣದ ಮೂಲದ ತನಿಖೆಗೆ ಇಡಿ ಮುಂದಾಗಿದೆ. ಇನ್ನು ದುಬೈನಲ್ಲಿ ಮಾತ್ರವಲ್ಲದೆ ಬ್ಯಾಂಕಾಕ್ ಸ್ಟೋರಿಯೂ ಬೆಳಕಿಗೆ ಬಂದಿದೆ. ರಣ್ಯಾರಾವ್ ಜೊತೆಗಿನ ಸ್ನೇಹದ ಬಗ್ಗೆ ತರುಣ್ ರಾಜು ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಕಾಲೇಜು ದಿನಗಳಿಂದಲೇ ಸ್ನೇಹಿತರಾಗಿದ್ದ ರಣ್ಯಾ ತರುಣ್ ದುಬೈನಲ್ಲಿ 50-50 ಪಾಲುದಾರಿಕೆಯಲ್ಲಿ ವೀರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿ ತೆರೆದಿದ್ರು. ವ್ಯವಹಾರದ ಉದ್ದೇಶದಿಂದ ದುಬೈಗೆ ಚಿನ್ನದ ಆಮದು ಹಾಗೂ ಮಾರಾಟ ಮಾಡ್ತಿದ್ರು. ದುಬೈ ವ್ಯವಹಾರದಲ್ಲಿ ರಣ್ಯಾ ಹೂಡಿಕೆದಾರಳಾಗಿದ್ರೆ ತರುಣ್ ಕೇವಲ ಕಾರ್ಯನಿರತ ಪಾಲುದಾರನಾಗಿದ್ದ. ದುಬೈನಲ್ಲಿ ಡೀಲರ್ಗಳಿಗೆ ವಿದೇಶಿ ಕರೆನ್ಸಿಯಲ್ಲಿ ಪಾವತಿಸುತ್ತಿದ್ರು. ಓರ್ವ ಚಿನ್ನ ಪೂರೈಸದಿದ್ದಕ್ಕೆ ಇಬ್ಬರು 1.7 ಕೋಟಿ ರೂಪಾಯಿ ಮೋಸ ಹೋಗಿದ್ದರು. ರಣ್ಯಾ ಭಾರತದಿಂದ ದುಬೈಗೆ ಹವಾಲಾ ಮೂಲಕ 1.7 ಕೋಟಿಯ ವ್ಯವಸ್ಥೆ ಮಾಡಿದ್ದಳು. ತನ್ನ ಕುಟುಂಬದಿಂದ ಜಿನೀವಾ, ಬ್ಯಾಂಕಾಕ್ನ ಡೀಲರ್ಗಳ ಪರಿಚಯ ಹೊಂದಿದ್ದಳು. ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಜಿನೇವಾಗೆ ಚಿನ್ನ ತೆಗೆದುಕೊಂಡು ಹೋಗುವುದಾಗಿ ತರುಣ್ ಹೆಸರಲ್ಲಿ ಡಿಕ್ಲರೇಷನ್ ಕೊಡಿಸುತ್ತಿದ್ದಳು. ಅಲ್ಲದೆ ತರುಣ್ ಬಳಿ ಅಮೆರಿಕಾದ ವೀಸಾ ಇದ್ದಿದ್ದು ಬೆಳಕಿಗೆ ಬಂದಿದೆ. ಕಳೆದ ಏಪ್ರಿಲ್ನಿಂದ ಜಿನೀವಾ, ಬ್ಯಾಂಕಾಕ್ನಿಂದ ಚಿನ್ನದ ಖರೀದಿ ಮಾಡಿದ್ರು. ವೀರಾ ಡೈಮಂಡ್ಸ್ ಕಂಪನಿ ರಚನೆಗೆ HDFC ಬ್ಯಾಂಕ್ ಮೂಲಕ ನಟಿ ರಣ್ಯಾ 8ರಿಂದ 10 ಲಕ್ಷ ಹೂಡಿಕೆ ಮಾಡಿದ್ದಳು ಅಂತ ರಣ್ಯಾ ಬಗ್ಗೆ ತರುಣ್ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟಿದ್ದಾನೆ. ಇನ್ನು ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಕಿಂಗ್ ಪಿನ್ ತರುಣ್ ವ್ಯವಹಾರಗಳ ಮೇಲೆ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಡಿಆರ್ಐ ತನಿಖೆ ವೇಳೆ ಹವಾಲಾದ ಮೂಲಕ ವ್ಯವಹಾರ ಮಾಡಲಾಗುತ್ತಿತ್ತು ಅನ್ನೋದು ಬೆಳಕಿಗೆ ಬಂದಿತ್ತು. ಈ ಹಿನ್ನೆಲೆ ಇಡಿ ಅಧಿಕಾರಿಗಳು ಆರೋಪಿ ತರುಣ್ ರಾಜ್ ಬ್ಯಾಂಕ್ ಡೀಟೇಲ್ಸ್ಗಳನ್ನ ಪರಿಶೀಲನೆ ನಡೆಸುತ್ತಿದ್ದು, ಯಾರಿಂದ ಹಣ ವರ್ಗಾವಣೆಯಾಗಿದೆ, ದುಬೈಯಲ್ಲಿ ಯಾರಿಂದ ಹಣ ಪಡೆದಿದ್ರು ಅನ್ನೋದನ್ನ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಹವಾಲಾ ಹಣ ಸದ್ದು ಮಾಡ್ತಿದೆ. ಹವಾಲಾ ಹಣದ ಮೂಲ ಪತ್ತೆಗೆ ಇಡಿ ಟೀಮ್ ಮುಂದಾಗಿದೆ. ಭಾರತದಿಂದ ದುಬೈಗೆ ಹಣ ವರ್ಗಾವಣೆ ಆದ ಮಾಹಿತಿ ಡಿಆರ್ಐ ತನಿಖೆಯಲ್ಲಿ ಬಹಿರಂಗವಾಗಿತ್ತು. ಹೀಗಾಗಿ ಇಡಿ ಅಧಿಕಾರಿಗಳು ಹವಾಲಾ ಹಣದ ಮೂಲ ಬೆನ್ನತ್ತಿದ್ದಾರೆ. ಹಣ ವರ್ಗಾವಣೆ ಹಾಗೂ ದುಬೈಯಲ್ಲಿ ಯಾರಿಂದ ಹಣ ಪಡಿತಿದ್ರು, ಕೋಟಿ ಕೋಟಿ ವ್ಯವಹಾರ ಮಾಡ್ತಿರೋ ತರುಣ್ ಆದಾಯದ ಮೂಲವೇನು, ತರುಣ್ ಹಿಂದೆ ಇನ್ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಇದ್ದಾರಾ, ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡುವ ಬಗ್ಗೆ ದಂಧೆನಾ ಅಂತ ಎಲ್ಲ ಆಯಾಮದಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಒಟ್ಟಾರೆ ಚಿನ್ನದ ಚೋರಿ ಹಾಗೂ ಕಿಂಗ್ ಪಿನ್ ತರುಣ್ ರಾಜ್ನನ್ನ ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಇಡಿ ಹಾಗೂ ಸಿಬಿಐ ಮುಂದಾಗಿದೆ. ಈ ನಡುವೆ ತರುಣ್ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆಯಾಗಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.